ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹೇಮನಾಡು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ನೀವು ಯೂಟ್ಯೂಬಲ್ಲಿ ಆ್ಯಂಡ್ PDF ಸೋರ್ಸಸ್ ಯಾವುದೆಲ್ಲ ಫಾಲೋ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟು ನಾವು ಕ್ವಾಂಟ್ಸ್ ನೋಡೋದಾದ್ರೆ, ನಾನು ಯೂಟ್ಯೂಬಲ್ಲಿ ನಾನು ಮೊದಲನೇ ಸತಿ ಬೇಸಿಕ್ಸ್ ಎಲ್ಲ ಕಲಿಯೋಕ್ಕೆ ನಾನು ಅರ್ಥಮೆಟಿಕ್ ಎಲ್ಲ ನೀಟಾಗಿ ಕಲ್ತ್ಕೊಂಡಿದ್ದು ನನಗೆ ಈಸಿ ಅಂತ ಅನಿಸಿದ್ದು ಅಂತ ಹೇಳಿದ್ರೆ ನಾನು ಕೌಶಿಕ್ ಸರ್ ಕ್ಲಾಸ್ ಕೇಳಿದ ಮೇಲೇ. ಸೊ ನೀವು ಕೌಶಿಕ್ ಸರ್ ಕ್ಲಾಸ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಎರಡನೇದಾಗಿ RRB ಕ್ಲರ್ಕ್ ಮೇನ್ಸ್ ಟೈಮಲ್ಲಿ ಕೌಶಿಕ್ ಸರ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ಬೇರೆಯವ್ರದ್ದು ಕ್ಲಾಸ್ ಅಂತ ಕೇಳಿದ್ದು ಮೊದಲನೇದಾಗಿ ಹರ್ಷಲ್ ಅಗರ್ವಾಲ್ ಸರ್ದು. ಇವ್ರದ್ದೇ ನಾನು ಆಲ್ಮೋಸ್ಟ್ ತುಂಬ ಕ್ಲಾಸ್ ಕೇಳಿದ್ದು. ಇವರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನೀವು ಇವ್ರದ್ದು ಕೇಳ್ಬೋದು. ಆ್ಯಂಡ್ ಹಾಗೇನೆ ಇನ್ನೊಬ್ರು ಬಂದು ಆಶೀಶ್ ಅರೋರಾ ಸರ್, ನೀವು ಇವ್ರ ಕ್ಲಾಸ್ನು ಕೇಳ್ಬೋದು. ಸೊ ಮೂರು ಜನನು ಚೆನ್ನಾಗಿ ಮಾಡ್ತಾರೆ. ನೀವೇನು ಮಾಡಿ, ಒಂದೊಂದು ಕ್ಲಾಸ್ ನೋಡಿ ನಿಮ್ಗೆ ಯಾರು ಅಡ್ಜಸ್ಟ್ ಆಗ್ತಾರೆ, ಯಾರು ಸೆಟ್ ಆಗ್ತಾರೆ ಅವ್ರ ಕ್ಲಾಸ್ನ ಕಂಟಿನ್ಯೂ ಮಾಡ್ಕೊಂಡು ಕೇಳ್ಕೊಂಡು ಹೋಗಿ. ಆ್ಯಂಡ್ ಹಾಗೇನೆ ರೀಸನಿಂಗ್ಗೆ ಬರೋದಾದ್ರೆ ಫಸ್ಟು ಪುನೀತ್ ಸರ್ ಕ್ಲಾಸು ರೀಸನಿಂಗು ಚೆನ್ನಾಗಿರುತ್ತೆ. ಇವಾಗ ಆಲ್ರೆಡಿ ಅವರು ಮತ್ತೆ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. 12 ಪಜಲ್ಸ್ ಆಗ್ತಿರ್ತಾರೆ. ಅದಾದಮೇಲೆ ಮೇನ್ಸ್ ಲೆವೆಲ್ಗೂ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಸೊ ನೀವು ಅವ್ರದ್ದು ಫಾಲೋ ಮಾಡ್ಬೋದು. ಆ್ಯಂಡ್ ಹಾಗೇನೆ ವರ್ಚ್ಯೂಸ್ ಅಂತ ಇದೆ. ಇದು ನಾನು RRB ಕ್ಲರ್ಕ್ ಮೇನ್ಸ್ ಟೈಮಲ್ಲಿ ನೋಡಿದ್ದೆ. ಇವರು ಆಲ್ಮೋಸ್ಟ್ ಎಕ್ಸಾಮ್ ರಿಲೆವೆಂಟ್ ಕ್ವಶನ್ಸ್ ಥರನೇ ಮಾಡಿಸ್ತಾರೆ, ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ನೀವು ಇವ್ರದ್ದು ಫಾಲೋ ಮಾಡ್ಬೋದು. ಆ್ಯಂಡ್ ಹಾಗೇನೆ ಇನ್ನೊಂದು ಅಂಕುಶ್ ಲಂಬಾ ಸರ್ ಅಂತ, ನಾನು ಇವ್ರ ಕ್ಲಾಸ್ ಕೇಳಿಲ್ಲ ಇಲ್ಲಿ ತನಕ, ಬಟ್ ಸುಮಾರು ಜನ ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೀವು ರೀಸನಿಂಗಲ್ಲಿ ಇವ್ರು 3 ಜನ ಫಾಲೋ ಮಾಡ್ಬೋದು. ಆ್ಯಂಡ್ ಹಾಗೇನೆ ನಾನು ಎಲ್ಲ ಚಾನಲ್ದು ಕೊನೆಯಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿರ್ತೀನಿ. ಸೊ ನಿಮಗೆ ಈಸಿಯಾಗಿ ಸಿಗುತ್ತೆ ಅದು. ಆ್ಯಂಡ್ ಇನ್ನು ಇಂಗ್ಲೀಷ್ಗೆ ನೋಡೋದಾದರೆ ನಿಮಿಷಾ ಮ್ಯಾಮ್ ಕ್ಲಾಸ್ನ ನೀವು ಕೇಳ್ಬೋದು. ಅವ್ರದ್ದು ಡೈಲಿ ಎಡಿಟೋರಿಯಲು ನೀವು ಕೇಳ್ಬೋದು. ಆ್ಯಂಡ್ ಹಾಗೇನೆ ನೆಕ್ಸ್ಟ್ ಬರೋದಾದರೆ ವರುಣ್ ಸರ್ ಅಂತಿದೆ, ಸ್ಟಡಿ ಕ್ವಿಕ್ ಬೈ ವರುಣ್ ಅಂತ ಚಾನಲ್ ನೇಮ್ ಇದೆ ನೋಡಿ. ಇವರು ಚೆನ್ನಾಗಿ ಮಾಡ್ತಾರೆ. ಇವ್ರದ್ದು ನಾನು ಲಾಸ್ಟ್ ವಿಡಿಯೋದಲ್ಲೂ ಪ್ರೀವಿಯಸ್ ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಎರರ್ ಡಿಡಕ್ಷನ್ದೆಲ್ಲ ಮ್ಯಾರಥಾನ್ ಥರ ಹಾಕಿದ್ದಾರೆ ಅಂತ. ಹಂಗೆ ಕೆಲವೊಂದು ವಿಡಿಯೋಸ್ ಇರುತ್ತೆ. ಸೊ ನೀವು ಆ ಕ್ಲಾಸ್ಗಳನ್ನೆಲ್ಲ ಕೇಳ್ಬೋದು. ಆ್ಯಂಡ್ ಹಾಗೇನೆ ನಾನು RRB ಕ್ಲರ್ಕ್ ಮೇನ್ಸ್ ಟೈಮಲ್ಲಿ ಗೈಡ್ಲಿಲಿ ಒಬ್ರು ಮ್ಯಾಮ್ ಕ್ಲಾಸ್ ಮಾಡಿ ಹಾಕೋರು. ಅವ್ರದ್ದು ಕೆಲವೊಂದು ಕ್ಲಾಸಸ್ ನೋಡ್ತಿದ್ದೆ, ಈ ಇಡಿಯಮ್ಸ್ ಅದಾದಮೇಲೆ ಕೆಲವೊಂದು ಎರರ್ ಡಿಟೆಕ್ಷನ್ಗೆ ಅಂತ. ಸೊ ಅಲ್ಲಿ ನನಗೆ ಹೆಲ್ಪ್ ಆಗಿತ್ತು. ಕೆಲವೊಂದು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಸು ಅವ್ರು ಮಾಡಿದ್ದು ಕೆಲವೊಂದು ಬಂದಿತ್ತು. ಸೊ ನೀವು ಇವ್ರು 3 ಜನನೂ ಫಾಲೋ ಮಾಡ್ಬೋದು. ಆ್ಯಂಡ್ ಹಾಗೇನೆ ನೆಕ್ಸ್ಟು GS ಸೋರ್ಸ್ನ ನೋಡೋದಾದರೆ ನೀವು ಯೂಟ್ಯೂಬ್ ಸೋರ್ಸಲ್ಲಿ ನೀವು ಶೀತಲ್ ಶರ್ಮಾ ಮ್ಯಾಮ್ದು ಫಾಲೋ ಮಾಡ್ಬೋದು. ಆ್ಯಂಡ್ ಹಾಗೇನೆ ಖುಷ್ ಪಾಂಡೆ ಸರ್ದು ಫಾಲೋ ಮಾಡ್ಬೋದು. ಇಬ್ಬರಲ್ಲಿ ಯಾರ್ದಾದ್ರು ಫಾಲೋ ಮಾಡಿ. ಆ್ಯಂಡ್ ಹಾಗೇನೆ ಶೀತಲ್ ಶರ್ಮಾ ಮ್ಯಾಮ್ದು ನನ್ನ ಪ್ರಕಾರ ಡೈಲಿ ಕರೆಂಟ್ ಅಫೇರ್ಸು ಆಲಿವ್ ಬೋರ್ಡಲ್ಲಿ ಬರುತ್ತೆ ಅಂತ ಅನಿಸುತ್ತೆ. ನಾನು ಸದ್ಯಕ್ಕೆ ಮೇಯಲ್ಲಿ ಮತ್ತು ಜೂನಲ್ಲಿ ವೀಕ್ಲಿದು ನೋಡ್ಕೊಂಡು ಹೋಗ್ತೀನಿ, ಡೈಲಿ ಅಂತ ನೋಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ನಾನು ವೀಕ್ಲಿದು ಇವ್ರನ್ನೇ ಫಾಲೋ ಮಾಡ್ತೀನಿ. ಆ್ಯಂಡ್ ಮಂತ್ಲಿದು ಇವರಿಬ್ರದ್ದು ವೀಡಿಯೋಸ್ ನೋಡ್ಕೊತೀನಿ. ಆ್ಯಂಡ್ ಇನ್ನು GAಗೆ PDF ಸೋರ್ಸ್ದು ಬರೋದಾದರೆ ನಾನು ಲಾಸ್ಟ್ ಟೈಮು ಅಫೇರ್ಸ್ಗೆ ಅವ್ರದ್ದು ಫಾಲೋ ಮಾಡಿದ್ದೆ. ಅವ್ರದ್ದು ಚೆನ್ನಾಗಿದೆ. ಅಂದರೆ ಅವರು ಇಷ್ಟುದ್ದ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ನೆಕ್ಸ್ಟು ಕ್ವಶನ್ ಥರನೇ ಫ್ರೇಮ್ ಮಾಡಿದ್ರು, ವಾಟ್, ಹೂ, ವೆನ್, ಈ ಥರದ್ದು. ಸೊ ಅದು ನಮಗೆ ರಿವಿಷನ್ಗೆ ಎಲ್ಲ ಹೆಲ್ಪ್ ಆಗೋದು. ಸೊ ಅವ್ರದ್ದು ಚೆನ್ನಾಗಿದೆ. ಆ್ಯಂಡ್ ಈ ಸತಿ ನಾನು ಸ್ಮಾರ್ಟ್ ಕಿಡ್ ಅದು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರದ್ದು ಬೈ ಮಾಡಿದ್ದೀನಿ. ಇನ್ನೂ ಓದೋಕ್ಕೆ ಶುರು ಮಾಡಿಲ್ಲ. ಇದು ಫಸ್ಟ್ ವೀಕ್ ಆದಮೇಲೆ ವೀಕ್ಲಿಯಿಂದ ನೋಡ್ಕೊಂಡು ಹೋಗ್ತೀನಿ. ಇನ್ನು ಕಂಪ್ಯೂಟರ್ ಅವೇರ್ನೆಸ್ಗೆ ಬರೋದಾದರೆ ನಾನು ಇವಾಗ ಸದ್ಯಕ್ಕೆ RBI ಅಸಿಸ್ಟೆಂಟ್ಸ್ ಮೇನ್ಸ್ಗೆ ಅಂತ ಎಕ್ಸಾಮ್ ಜೀನಿಯರ್ಸ್ ಅವರು PDF ಬಿಟ್ಟಿದ್ರು. ಅದೇ ಎಲ್ಲ ಎಕ್ಸಾಮ್ಗೂ ಆಗುತ್ತೆ ಅಂತ ಹೇಳಿದ್ರು ಅವರು. ಸೊ ಅದಕ್ಕೇ ನಾನು ಅದನ್ನು ಪರ್ಚೇಸ್ ಮಾಡಿದ್ದೀನಿ PDF. ಅದರಲ್ಲಿ ಟಾಪಿಕ್ ವೈಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಮತ್ತು ಕ್ವಶನ್ಸು ಇದೆ. ಸೊ ಅದನ್ನು ಫಾಲೋ ಮಾಡ್ತೀನಿ ಸದ್ಯಕ್ಕೆ. ಆ್ಯಂಡ್ ಹಾಗೆಯೇ ವಿಡಿಯೋ ಸೋರ್ಸಸ್ ನೋಡೋದಾದರೆ ಅರೋರಾ ಎಜುಕೇಟರ್ದು ನೀವು ಫಾಲೋ ಮಾಡ್ಬೋದು. ಆ್ಯಂಡ್ ಹಾಗೆಯೇ ಕ್ಯಾಪಿಟ್ಯೂಡ್ಸ್ ಅಂತ ಇದೆ. ಸೊ ಅದರಲ್ಲೂ ವೀಡಿಯೋಸ್ನ ನೀವು ನೋಡ್ಬೋದು. ಆ್ಯಂಡ್ ಹಾಗೆಯೇ ನಂದು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾನು ಪಡುಬಿದ್ರೆ ಬ್ಲೂ ಫ್ಲ್ಯಾಗ್ ಬೀಚ್ ಬಗ್ಗೆ ಹೇಳಿದ್ದೆ. ನಮ್ಮ ಕರ್ನಾಟಕದಲ್ಲಿರೋದು 2 ಬ್ಲೂ ಫ್ಲ್ಯಾಗ್ ಬೀಚ್, ಅದರಲ್ಲೊಂದು ಪಡುಬಿದ್ರೆ ಬೀಚ್ ಅಂತ. ಆ್ಯಂಡ್ ಅಲ್ಲಿಗೆ ಹೋಗಿದ್ದಿದ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ಸೈಡಲ್ಲಿ ನೋಡಿ ಅಂತ ಹೇಳಿದ್ದೆ. ಇವಾಗ ಶಾರ್ಟ್ ಸೈಡಲ್ಲೂ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಹೇಳಿದರೆ ಹೋಗಿ ನೋಡಿ. ಆ್ಯಂಡ್ ನೀವು ಉಡುಪಿ ಸೈಡ್ ಹೋದಾಗ ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ. ಬಿಕಾಸ್ ಅಲ್ಲಿ ಏನಕ್ಕೆ ಬ್ಲೂ ಫ್ಲ್ಯಾಗ್ ಬೀಚ್ ಅಂತ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟು ಕ್ಲೀನಾಗಿದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಹಾಗೆಯೇ ನನ್ನ ಚಾನಲ್ದು ನೇಮ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಫ್ರೀ ಆದಾಗ ಹೋಗಿ ವಿಡಿಯೋ ನೋಡಿ. ಆ್ಯಂಡ್ ಹಾಗೆ ಒಂದು ಕನ್ನಡ ಬುಕ್ಕು, ಇಂಗ್ಲೀಷ್ ನಾವೆಲ್ದು ಬಗ್ಗೆ ಹೇಳ್ತೀನಿ. ನಿಮಗೆ ಇಷ್ಟ ಇದೆ ಬುಕ್ ಓದೋದಕ್ಕೆ ಅಂದರೆ ಓದ್ಬೋದು.
ಇದು ಎದ್ದು ನಿಲ್ಲು ಮನವೇ ಅಂತ ಅನಂತ್ ಕುಣಿಗಲ್ ಅವ್ರದ್ದು. ಇದು ನಂಗೆ ಅವರೇ ಕಳಿಸ್ಕೊಟ್ಟಿದ್ ಬುಕ್ಕು. ಇವ್ರದ್ದು ಇನ್ನೊಂದು ಬುಕ್ಕು ಕಳಿಸ್ಕೊಟ್ಟಿದ್ರು, ಹಾಗೆ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಇದು ನಾವೆಲ್ ತರ ಅಲ್ಲ, ಕತೆನೂ ಅಲ್ಲ, ನಮ್ಗೆ ಲೈಫ್ಗೆ ಬೇಕಾಗಿರೋದು. ಇವಾಗ ಸೆಲ್ಫ್ ಹೆಲ್ಪ್ದು ಬುಕ್ಸ್ ಓದ್ತೀವಿ ಅಲ್ಲ ನಾವು ಇಂಗ್ಲಿಷಲ್ಲಿ, ಆ ತರದ್ದು ತುಂಬಾ ಚೆನ್ನಾಗಿದೆ. ಒಂದೇ ಸತಿ ಮುಗಿಸ್ಬೇಕು, ಇಷ್ಟು ಚಿಕ್ಕದಾಗಿದೆ ಅಂತ ನೀವು ಒಂದೇ ಸತಿ ಮುಗಿಸ್ತೀನಿ ಅಂತ ಅಲ್ಲ. ಇದು ಡೈಲಿ 2 ಪೇಜ್, ಡೈಲಿ ಅದ್ರಲ್ಲಿ ಇರೋದನ್ನ ನಾವು ಅರ್ಥ ಮಾಡ್ಕೊಂಡು ಹೋಗುವಂತ ಬುಕ್ ಇದು. ಅಂಡ್ ಹಾಗೇನೆ ನೆಕ್ಸ್ಟ್ ನಾನು ನಾವೆಲ್ ಓದ್ತಿರೋದು ಐ ಕೆನಾಟ್ ಸೇ ಗುಡ್ ಬೈ ಟು ಯು ಅಂತ, ರಿತ್ವಿಕ್ ಸಿಂಗ್ ಅವ್ರದ್ದು. ಇದ್ರಲ್ಲಿ ಆಲ್ರೆಡಿ 150 ಪೇಜ್ ಓದಿದ್ದೀನಿ. ಚೆನ್ನಾಗಿದೆ. ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಗ್ರ್ಯಾಂಡ್ ಪೇರೆಂಟ್ ಟೆಕ್ಸ್ಟ್ ಇತ್ತು, ಅದಾದ್ಮೇಲೆ ಸೆಕೆಂಡ್ ಇದರಲ್ಲಿ ಫ್ರೆಂಡ್ಸ್ ಇತ್ತು. ಸೊ ಇದು ಒಂಥರ ಚೆನ್ನಾಗಿದೆ. ಇದು ಫುಲ್ ಆದ್ಮೇಲೆ ರಿವ್ಯೂ ಕೊಡ್ತೀನಿ. ಇದು ಆಲ್ರೆಡಿ ಇದು ಅಧ್ಯಾಯದ ತರ ಇರೋದು. 17 ಅಧ್ಯಾಯ ಓದಿದೀನಿ. 18th ಅಧ್ಯಾಯ ಒಂದಿದೆ, ಅದೊಂದು 3 to 4 ಪೇಜ್ ಇದೆ ಅನ್ಕೊಂತೀನಿ. ಅದನ್ನ ಇವತ್ತು ಓದಿ ನಾಳೆ ರಿವ್ಯೂ ಕೊಡ್ತೀನಿ. ಸೊ ಬುಕ್ಸ್ ಓದಕ್ ಇಷ್ಟ ಇರೋರು ಈ ಬುಕ್ಸ್ ಓದ್ಬೋದು. ಅಂಡ್ ಹಾಗೇನೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಕೆಲವೊಂದು ಬುಕ್ಸ್ನ ಸಜೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.